ವರ್ಮಾ ಮ್ಯಾನ್ಷನ್ನಲ್ಲಿ ಅಮೋಘ್ ಮತ್ತೆ ಶೇಖರ್ ಮಧ್ಯೆ ಗಲಾಟೆ ನಡೀತಾ ಇತ್ತು. ಮನೋಹರ್ ವರ್ಮಾ ಇದನ್ನೆಲ್ಲ ತಮ್ಮ ಈಸಿ ಚೇರ್ ಮೇಲೆ ಕೂತ್ಕೊಂಡು ಸೈಲೆಂಟ್ ಆಗಿ ನೋಡ್ತಿದ್ರು. ಅವ್ರಿಗೆ ಅಮೋಘನ್ ಬಿಹೇವಿಯರ್ ನೋಡಿದ್ರೆ ತಮ್ಮನ್ನೇ 50 ವರ್ಷದ ಹಿಂದೆ ನೋಡ್ದ ಹಾಗೆ ಅನ್ನಿಸ್ತು. ಮನೋಹರ್ ವರ್ಮಾ ಕೂಡ ಮೊದಲು ಬೆಂಗಳೂರಿಗೆ ಬಂದಾಗ ಅವ್ರ ಕೈಲಿ ಏನೂ ಇರಲಿಲ್ಲ. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾರ್ಯಾರನ್ನ ಮೀಟ್ ಆಗಿದ್ರು ಅವರೆಲ್ಲರೂ ಮನೋಹರ್ ಅವ್ರನ್ನ ಅವಮಾನ ಮಾಡಿ ಕಳಿಸ್ತಿದ್ರು. ಹೋದಲ್ಲೆಲ್ಲ ಮನೋಹರ್ ಹತ್ರ ಸ್ಟೇಟಸ್, ಪವರ್ ಮತ್ತು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅವಮಾನ ಆಗ್ತಾ ಇತ್ತು. ಆದರೆ ಮನೋಹರ್ ತಮ್ಮ ಹಾರ್ಡ್ ವರ್ಕ್ ಮತ್ತು ಡಿಟರ್ಮಿನೇಷನ್ನಿಂದ ಇವತ್ತು ವರ್ಮಾ ಗ್ರೂಪ್ಸ್ ಅಂತ ದೊಡ್ಡ ಎಂಪೈರ್ನೇ ಕಟ್ಟಿದ್ರು. ಸೊ ಈಗ ಅವರು ಅಮೋಘನ್ನ ಕೂಡ ಅಬ್ಸರ್ವ್ ಮಾಡಿದ್ರು. ಅಮೋಘ್ ಈಗ ಯಾವ ರೀತಿ ಸಿಚುವೇಶನ್ನ ತನ್ನ ಪರವಾಗಿ ಹೇಳ್ಕೋತಾನೆ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಶೇಖರ್ ತನ್ನ ಅಕ್ಕನ ಬಗ್ಗೆ ಹೇಳಿದ್ ಕೇಳಿ ಅಮೋಘ್ ಸ್ಮೈಲ್ ಮಾಡ್ದ. ಅವನು ಕ್ಯೂರಿಯಸ್ ಆಗಿರೋ ಹಾಗೆ ನಾಟಕ ಮಾಡ್ತಾ, ನೀನೀಗ ಇಷ್ಟು ಹೇಳಿದ್ಯಾ ಅಂದರೆ ನನಗೂ ನಿನ್ನ ಅಕ್ಕನ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಯಾರು ನಿನ್ನ ಅಕ್ಕ ಅಂತ ಕೇಳ್ದ. ಅದಕ್ಕೆ ಶೇಖರ್, ಇರಲಿ ಬಿಡು, ನಿನ್ನ ಹತ್ರ ನನ್ನ ಅಕ್ಕನ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ನಾನು ಡೈರೆಕ್ಟಾಗಿ ಅವಳ ಗಿಫ್ಟನ್ನೇ ತೋರಿಸ್ತೀನಿ, ಆಗ ನಿನಗೆ ಅವಳ ತಾಕತ್ತೇನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ತನ್ನ ಹತ್ರ ಇರೋ ಗಿಫ್ಟ್ನ ಓಪನ್ ಮಾಡ್ದ. ಶೇಖರ್ ಗಿಫ್ಟ್ ಓಪನ್ ಮಾಡ್ತಿದ್ದಂಗೆ ಅದರಲ್ಲಿ ರೋಲೆಕ್ಸ್ ವಾಚಿನ ಒಂದು ಸೆಟ್ಟೇ ಇತ್ತು. ಅದನ್ನು ನೋಡಿದ್ರೆ ಯಾರಾದರೂ ಹೇಳ್ತಿದ್ರು ಆ ಗಿಫ್ಟ್ ಸಿಕ್ಕಾಪಟ್ಲೆ ಕಾಸ್ಟ್ಲಿ ಆಗಿದ್ದು ಅಂತ. ಅದನ್ನು ನೋಡಿ ಅಮೋಘ್ ಮಾಕ್ ಮಾಡ್ತಾ, ನಾಟ್ ಬ್ಯಾಡ್, ನಿನ್ನ ಅಕ್ಕ ಕೊಟ್ಟಿರೋ ಗಿಫ್ಟು ಚೆನ್ನಾಗಿದೆ ಮಗ, ಆದರೆ ಇದಕ್ಕೆ ನೀನೇನು ಪೇ ಮಾಡಿಲ್ವಲ್ಲ ಅಂತ ಹೇಳ್ದ. ಆದರೆ ಶೇಖರ್ ಏನೂ ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳ್ಳೋ ಅಂತ ಹುಡುಗ ಆಗಿರಲಿಲ್ಲ. ಅವನು ಕೂಡ ವ್ಯಂಗ್ಯವಾಗಿ, ಇರು ಅಮೋಘ್, ಇಷ್ಟು ಬೇಗ ಡಿಸಿಷನ್ಗೆ ಬರಬೇಡ. ನಾನು ಮಿಸ್ಟರ್ ವರ್ಮಾನ ನೋಡೋಕೆ ಬರ್ತಿದ್ದೀನಿ ಅಂತ ಖಾಲಿ ಕೈಲಂತೂ ಬಂದಿರಲ್ಲ ಅಲ್ವಾ, ಅದೆಲ್ಲ ಏನಿದ್ರು ನಿನ್ನಂಥವ್ರು ಮಾಡೋ ಕೆಲಸ ಅಂತ ಹೇಳ್ದ. ನಂತರ ಶೇಖರ್ ತನ್ನ ಹತ್ರ ಇದ್ದ ಇನ್ನೊಂದು ಬ್ಯಾಗನ್ನು ಓಪನ್ ಮಾಡ್ದ. ಅವನು ಅದರಿಂದ ಒಂದು ಮೂರ್ತಿನ ತೆಗಿತಾ, ಇದು ನೋಡಿ ಮಿಸ್ಟರ್ ವರ್ಮಾ, ಗಣೇಶ ನಿಮ್ಮ ಆರಾಧ್ಯ ದೇವ ಅಂತ ಗೊತ್ತಾಯ್ತು. ಹಾಗಾಗಿ ನಾನು ನಿಮಗೋಸ್ಕರ ಅಂತ ಸ್ಪೆಷಲ್ ಆಗಿ ಈ ಮಾರ್ಬಲಿನ ಗಣೇಶ ವಿಗ್ರಹ ಅಂತ ತಂದಿದ್ದೀನಿ. ಇದು ಏನಿಲ್ಲ ಅಂದರೂ ಸುಮಾರು 200 ವರ್ಷ ಹಳೆ ಮೂರ್ತಿ ಅಂತ ಟೇಬಲ್ ಮೇಲಿಟ್ಟ. ಅದೊಂದು ನೃತ್ಯ ಮಾಡ್ತಿರೋ ಗಣೇಶನ್ ವಿಗ್ರಹ ಆಗಿತ್ತು. ಆ ವಿಗ್ರಹ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಜಗನ್ ಕೂಡ ಅದನ್ನು ಸರಿಯಾಗಿ ನೋಡಬೇಕು ಅಂತ ಹತ್ರ ಹೋಗಿ ಚೆಕ್ ಮಾಡ್ಕೊಂಬಂದ. ಅವನಿಗೆ ಆ ಗಿಫ್ಟ್ ತುಂಬ ಇಷ್ಟ ಆಯಿತು. ಇನ್ನು ಅಲ್ಲಿಗೆ ಬಂದಿರೋ ಗೆಸ್ ಅಂತೂ ಶೇಖರ್ ಗಿಫ್ಟ್ ನೋಡಿ ಸಿಕ್ಕಾಬಡೆ ಇಂಪ್ರೆಸ್ ಆದರು. ಇಷ್ಟೆಲ್ಲ ಆದರೂ ಅಮೋಘ್ ಮಾತ್ರ ಇನ್ನೂ ಸ್ಮೈಲ್ ಮಾಡ್ತಾನೆ ಇದ್ದ. ಇನ್ಫ್ಯಾಕ್ಟ್ ಆ ಗಿಫ್ಟ್ ನೋಡಿದ್ಮೇಲೆ ಅವನ ಸ್ಮೈಲ್ ಇನ್ನೂ ಜಾಸ್ತಿ ಆಯಿತು. ಶೇಖರ್ ಅದನ್ನು ನೋಡಿ ಸಿಟ್ಟಾದ. ಅವನು ಕೋಪದಲ್ಲಿ, ಏಯ್ ಅಮೋಘ್, ಯಾಕೋ ನಗ್ತಾ ಇದೆಯಾ? ನಿನ್ನ ಕೈಲಿ ಇಂಥ ಗಿಫ್ಟ್ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನೇನು ತಂದಿದ್ಯಾ ಹೇಳು ನೋಡೋಣ ಅಂತ ಹೇಳ್ದ. ಅದಕ್ಕೆ ಅಮೋಘ್, ನಂಗೆ ನಿನ್ನನ್ನು ನೋಡಿ ನಗು ಬರ್ತಾ ಇದೆ ಶೇಖರ್, ನಿಂಗೆ ಗಿಫ್ಟ್ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಕಣ. ನೀನು ಮಿಸ್ಟರ್ ವರ್ಮಾ ಅವ್ರ ಬರ್ತ್ಡೇಗೆ ಈ ಗಿಫ್ಟ್ ತೊಗೊಂಬಂದ್ಯಾ? ಹೇ, ಇನ್ನೊಬ್ಬರಿಗೆ ಗಿಫ್ಟ್ ಕೊಡಬೇಕಾದ್ರೆ ಏನು ಕೊಡಬೇಕು ಅಂತನೋ ಗೊತ್ತಿಲ್ವಲ್ಲೋ ಅಂತಂದ. ಅಮೋಘನ್ ಮಾತು ಕೇಳಿ ಎಲ್ಲರೂ ಸೈಲೆಂಟ್ ಆದರು. ಜಗನ್ ಅಂತೂ ಅನುಮಾನದಿಂದ, ಅಮೋಘ್, ಏನು ವಿಷಯ, ಯಾಕೆ ಹಾಗೆ ಹೇಳ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ಅಮೋಘ್, ಯಾಕಂದರೆ ಯಾರೂ ಕೂಡ ಬರ್ತ್ಡೇ ಗಿಫ್ಟ್ ಅಂತ ಡ್ಯಾನ್ಸಿಂಗ್ ಗಣೇಶನ ಕೊಡಲ್ಲ, ಅಷ್ಟು ಗೊತ್ತಿಲ್ಲ ನಿಂಗೆ. ಹಾಗೆ ಇದ್ರ ಬಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಈ ಮೂರ್ತಿ 200 ವರ್ಷ ಹಳೆಯದಲ್ಲ, ರೀಸೆಂಟಾಗಿ ಮಾಡಿದ್ದು ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ತಂದಿರೋ ಮೂರ್ತಿ ಪ್ಯೂರ್ ಮಾರ್ಬಲ್ ಅಲ್ಲ, ಇದಕ್ಕೆ ಜಸ್ಟ್ ಮಾರ್ಬಲ್ ಥರ ಪ್ಲಾಸ್ಟರ್ ಮಾಡಿದ್ದಾರೆ ಅಷ್ಟೇ. ಮಾರ್ಕೆಟಲ್ಲಿ ಇದಕ್ಕೆ 10,000ನೂ ಇಲ್ಲ ಅಂತ ಹೇಳ್ದ. ಅಮೋಘ್ ಮಾತು ಕೇಳಿ ಶೇಖರ್ ಮುಖ ಬೆಳಚ್ಕೋತು. ಅವನಿದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತಂದಿದ್ದ. ಆದರೆ ಈಗ ಈ ಮೂರ್ತಿ ನಿಜವಾದ ಮಾರ್ಬಲ್ಲೇ ಅಲ್ಲ ಅಂತ ಗೊತ್ತಾಗಿ ಅವನಿಗೆ ಅಂಗಡಿ ಅವನ ಮೇಲೆ ತುಂಬ ಕೋಪ ಬಂತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೋಘ್ ತನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಿದ್ನ ಅವನಿಂದ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಶೇಖರ್, ಇದು ನಿಜವಾದ ಮಾರ್ಬಲ್ ಅಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ನಿನಗಿದನ್ನು ಚೆಕ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ದ. ಅದಕ್ಕೆ ಜಗನ್ ಕೂಡ, ಹೌದು ಅಮೋಘ್, ನಿನಗೆ ಆ್ಯಂಟೀಕ್ಸ್ ಅಪ್ರೈಸಲ್ ಗೊತ್ತಿದೆಯಾ ಅಂತ ಕೇಳ್ದ. ಅಮೋಘ್ ಅದಕ್ಕೆ ಹೌದು ಅಂತ ತಲೆ ಆಡಿಸ್ತಾ, ಹೌದು ನನಗೆ ಬರುತ್ತೆ, ಆದರೆ ನಾನು ಹೇಳಿದ್ನ ಇಲ್ಲಿ ಯಾರೂ ನಂಬಲ್ಲ. ಇದು ಬೇರೆ ಯಾವುದಾದ್ರೂ ಸಾಧಾರಣ ಮೂರ್ತಿ ಆಗಿದ್ರೆ ನಾವೊಂದ್ಸಲ ಕೆಳಗಡೆ ಬೀಳಿಸಿ ಹೊಡಿತಾ ಇಲ್ವಾ ಅಂತ ಚೆಕ್ ಮಾಡ್ಬೋದಿತ್ತು. ಆದರೆ ಗಣೇಶನ್ ವಿಗ್ರಹನ ಭಂಗ ಮಾಡೋದಕ್ಕೆ ನನಗಿಷ್ಟ ಇಲ್ಲ, ಹಾಗಾಗಿ ಅಂತ ಹೇಳ್ತಾ ಅವನು ಗೆಸ್ಟ್ ಕಡೆ ತಿರುಗ್ದ.
ನಿಮ್ಮಲ್ಲಿ ಯಾರಾದರೂ ಇದು ಮಾರ್ಬಲ್ ಹೌದಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಬರೋದಿದ್ರೆ ಮಾಡ್ಬೋದು ಅಂತ ಹೇಳ್ದ. ಬಂದಿರೋ ಗೆಸ್ಟ್ ಎಲ್ಲರೂ ಈಗ ಒಬ್ರು ಮುಖ ಒಬ್ರು ನೋಡೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಆ ಕ್ರೌಡಿಂದ ಒಬ್ಬ ಲೇಡಿ ಎದ್ದು, ನಂಗೆ ಬರುತ್ತೆ, ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಟೇಬಲ್ ಹತ್ರ ಬಂದು ಗಣೇಶನ್ ಮೂರ್ತಿನ ಕೈಗೆತ್ಕೊಂಡ್ರು. ಒಂದೆರಡು ನಿಮಿಷ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಎಸ್ ಯು ಆರ್ ರೈಟ್, ಇದು ಆಂಟೀಕ್ ಮೂರ್ತಿ ಅಲ್ಲ, ಇದನ್ನು ನೋಡಿದರೆ ಇತ್ತೀಚೆಗೆ ಮಾಡಿರೋ ಹಾಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ಈ ಮೂರ್ತಿ ಪ್ಯೂರ್ ಮಾರ್ಬಲ್ ಕೂಡ ಅಲ್ಲ, ಜಸ್ಟ್ ಮಣ್ಣಿನ ಮೂರ್ತಿಗೆ ಮಾರ್ಬಲ್ ಪ್ಲಾಸ್ಟರ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಇದರಿಂದ ಶೇಖರ್ಗೆ ತುಂಬ ಅವಮಾನ ಆದಾಗಾಯ್ತು. ಅವನು ಗೆಸ್ಟ್ ಕಡೆ ತಿರುಗಿದಾಗ ಅವರೆಲ್ಲ ಶೇಖರ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಈಗ ಶೇಖರ್ ಇದರಿಂದ ತಪ್ಪಿಸ್ಕೋಬೇಕು ಅಂದರೆ ಎಲ್ಲರ ಅಟೆನ್ಷನ್ನು ಮತ್ತೆ ಅಮೋಘನ್ ಕಡೆ ತಿರುಗಿಸೋದು ಒಂದೇ ದಾರಿಯಾಗಿತ್ತು. ಸೊ ಅವನು ಅಮೋಘನ್ ಕಡೆ ಬೆರಳು ತೋರಿಸ್ತಾ ಜೋರಾಗಿ, ಓಕೆ, ನಾನು ತಂದಿದ್ದ ಗಿಫ್ಟು ಸರಿ ಇಲ್ಲ ಅಂತಾನೆ ಅನ್ಕೊಳ್ಳೋಣ, ಆದರೆ ನನ್ನ ಇಂಟೆನ್ಷನ್ ಚೆನ್ನಾಗೇ ಇತ್ತು. ಬಟ್ ನಿಂದೇನು ಕತೆ, ನೀನೆಲ್ಲ ಖಾಲಿ ಕೈಲಿ ಬಂದಿದ್ಯಾ. ನೀನೇನಾದರೂ ಚಕ್ರವರ್ತಿ ಫ್ಯಾಮಿಲಿ ಹಳ್ಳಿ ಅಲ್ಲದೆ ಇದ್ದರೆ ಇವತ್ತು ಮಿಸ್ಟರ್ ವರ್ಮಾ ಬರ್ತ್ಡೇ ಅನ್ನೋ ವಿಷಯನೂ ನಿನಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳ್ದ. ಶೇಖರ್ ಮಾತು ಕೇಳಿ ಅಮೋಘಂಗೆ ಮತ್ತೆ ನಗು ಬಂತು. ಅವನು, ನಾನು ಗಿಫ್ಟ್ ತಂದಿಲ್ಲ ಅಂತ ನಿನಗ್ಯಾರು ಹೇಳಿದ್ದು ಅಂತ ಕೇಳ್ದ. ಹಾಗಿದ್ರೆ ಯಾಕೆ ಅದನ್ನ ಎಲ್ರಿಗೂ ತೋರಿಸಿಲ್ಲ, ಯಾಕೆ ಅವಮಾನ ಆಗ್ತಾ ಇದೆಯಾ ಶೇಖರ್ ಕೇಳ್ದ. ಅಮೋಘ್ ಅದಕ್ಕೆ ಕೈ ಕಟ್ಕೊಂಡು ನಿಂತ್ಕೊಳ್ತಾ, ಡೋಂಟ್ ವರಿ, ಅದನ್ನು ನೀನು ನೋಡ್ತೀಯಾ ಅಂತ ಕೂಲಾಗಿ ಹೇಳ್ದ. ಅಮೋಘನ್ ಮಾತು ಕೇಳಿ ಶ್ರೀಲೀಲಾಗ್ ಟೆನ್ಷನ್ ಆಯಿತು. ಅವಳು ಚಿಕ್ಕದಾಗಿ, ಅಮೋಘ್ ಏನಾಗಿದೆ ನಿನಗೆ, ನಾವು ಬರ್ತಾ ಯಾವ ಗಿಫ್ಟ್ನು ತೊಗೊಂಬಂದಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಶೇಖರ್ ಮಾಕಿಂಗ್ ಟೋನಲ್ಲಿ, ಓಹ್, ಮೇ ಬಿ ಯಾರಾದರೂ ಇಲ್ಲಿಗೆ ತೊಗೊಂಬರ್ತೀನಿ ಅಂತ ಹೇಳಿರಬಹುದು, ಆನ್ಲೈನ್ ಆರ್ಡರ್ ಮಾಡಿದ್ಯಾ ಅಂತ ಕೇಳ್ದ. ಅದೇ ಸಮಯಕ್ಕೆ ವರ್ಮಾ ಮ್ಯಾನ್ಷನ್ ಎದುರಿಗೆ ಜೋರಾದ ಮಾತು ಕೇಳಿಸ್ತು. ಎಲ್ಲರೂ ಆ ಕಡೆ ತಿರುಗ್ತಿದ್ದಂಗೆ ಒಬ್ಬ ಗಾರ್ಡ್ ಒಳಗೆ ಬಂದು, ಸರ್, ಅರಸು ಮೀಡಿಯಾದ ಒನ್ ಆಫ್ ದಿ ಡೈರೆಕ್ಟರ್ಸ್ ಶಾಲಿನಿ ಅನ್ನೋರು ನಿಮ್ಮನ್ನು ಹುಡುಕೊಂಡ್ ಬಂದಿದ್ದಾರೆ ಅಂತ ಹೇಳ್ದ. ಅದನ್ನ ಕೇಳಿ ಅಲ್ಲಿರೋ ಎಲ್ಲರಿಗೂ ಸರ್ಪ್ರೈಸ್ ಆಯಿತು. ಅರಸು ಮೀಡಿಯಾಗೆ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು. ಅದರ ಡೈರೆಕ್ಟರ್ ಆಗಿರೋ ಶಾಲಿನಿ ಬಗ್ಗೆನೂ ಬಿಸ್ನೆಸ್ ವರ್ಲ್ಡಲ್ಲಿರೋ ಎಲ್ರಿಗೂ ಪರಿಚಯ ಇತ್ತು. ಸೊ ಇವತ್ತು ಶಾಲಿನಿ ಬಂದಿರೋದು ಕೇಳಿ ಅವರೆಲ್ಲ ಮಿಸ್ಟರ್ ವರ್ಮನ ಮೀಟ್ ಮಾಡೋಕ್ಕೆ ಅಂತಾನೆ ಅನ್ಕೊಂಡ್ರು. ಜಗನ್ ಅವಳನ್ನ ಒಳಗೆ ಕಳ್ಸೋದಕ್ಕೆ ಒಪ್ಪಿಗೆ ಕೊಡ್ತಿದ್ದಂಗೆ ಒಬ್ಳು ಬ್ಯೂಟಿಫುಲ್ ಹುಡುಗಿ ಕೈಲೊಂದು ಬ್ಯಾಗ್ ಹಿಡ್ಕೊಂಡು ಒಳಗೆ ಎಂಟರ್ ಆದ್ಲು. ಶೇಖರ್ ಅವಳನ್ನ ನೋಡಿ, ಅಕ್ಕ, ನೀನು ಇಲ್ಲೇನು ಮಾಡ್ತಿದ್ಯಾ? ನಾನು ಕರೆದಾಗ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದೆಯಲ್ಲ, ಏನಾದರೂ ಮರ್ತಿದ್ಯಾ ಅಂತ ಒಂದಾದ್ಮೇಲೊಂದು ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ ಶಾಲಿನಿ ಶೇಖರ್ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಅದ್ರ ಬದಲಿಗೆ ಅವಳು ಡೈರೆಕ್ಟಾಗಿ ಟೇಬಲ್ ಕಡೆ ಹೋಗಿ ಬ್ಯಾಗ್ನ ಅದ್ರ ಮೇಲೆ ಇಟ್ಲು. ನಂತರ ಅವಳು ಅಮೋಘನ್ ಮುಂದೆ ಬರ್ತಾ, ಐ ಆಮ್ ಸೋ ಸಾರಿ ಅಮೋಘ್ ಸರ್, ನಾನು ಬರೋದು ಲೇಟ್ ಆಗಿಬಿಡ್ತು, ಪ್ಲೀಸ್ ಫರ್ಗಿವ್ ಮೀ ಅಂತ ತಲೆ ತಗ್ಸಿದ್ಲು. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ಇಟ್ಸ್ ಓಕೆ ಶಾಲಿನಿ, ಆ್ಯಕ್ಚುಲಿ ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಿ ಅಂತ ಹೇಳ್ದ. ಅವರಿಬ್ಬರು ಮಾತು ಕೇಳಿ ಅಲ್ಲಿರೋ ಎಲ್ಲರೂ ಶಾಕ್ ಆದರು. ಅರಸು ಮೀಡಿಯಾದ ಒನ್ ಆಫ್ ದ ಡೈರೆಕ್ಟರ್ಸ್ ಅಮೋಘನ್ ಎದುರಿಗೆ ತಲೆ ತಗ್ಸಿ ನಿಲ್ಲೋದು ಅಂದರೆ ಏನು, ಅವನ ಹತ್ರ ಅಪಾಲಜಿ ಕೇಳೋದಂದ್ರೇನು, ಅಲ್ಲೇನು ನಡೀತಾ ಇದೆ ಅಂತಾನೆ ಅವ್ರು ಯಾರಿಗೂ ಅರ್ಥ ಆಗಲಿಲ್ಲ. ಸೊ ಅವರು ತಾವಾಗೇ ಏನಾದರೂ ತಪ್ಪಾಗಿ ಕೇಳಿಸ್ಕೊತಾ ಇದ್ದೀವಾ ಅಂತ ಪಕ್ಕದಲ್ಲಿರೋರ ಹತ್ರ ಕನ್ಫರ್ಮ್ ಕೂಡ ಮಾಡಿಕೊಂಡ್ರು. ಶೇಖರ್ ಕಂಡೀಷನ್ ಕೂಡ ಇದೇ ರೀತಿಯೇ ಇತ್ತು. ಅವನಿಗೆ ತನ್ನ ಅಕ್ಕ ಅಮೋಘಂಗೆ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದಾಳೆ ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ಅಮೋಘನ್ ಮಾತಿಗೆ ಶಾಲಿನಿ ಖುಷಿಯಿಂದ, ಥ್ಯಾಂಕ್ ಯು ಅಮೋಘ್ ಸರ್, ನೀವು ತರಕ್ಕೆ ಹೇಳಿದ ವಸ್ತುನ ನಾನು ತಂದಿದ್ದೀನಿ, ಈ ಕವರಲ್ಲಿದೆ ಅಂತ ಕವರ್ನ ತೋರಿಸಿದ್ಲು. ಈಗಂತೂ ಅವರಿಬ್ಬರು ಮಾತು ಕೇಳಿ ಶ್ರೀಲೀಲಾ ಕೂಡ ಶಾಕ್ ಆದ್ಲು. ಅವಳಿಗೆ ಅರಸು ಮೀಡಿಯಾದ ಡೈರೆಕ್ಟರೇ ಅಮೋಘಂಗೆ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ ಅಂದರೆ ಅಮೋಘ್ ಯಾರು ಅನ್ನೋ ಅನುಮಾನ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಅಮೋಘ್ ನಿಧಾನವಾಗಿ, ಸೊ ಶೇಖರ್ ನಿಮ್ಮ ತಮ್ಮನ ಅಂತ ಕೇಳ್ದ. ಅದಕ್ಕೆ ಶಾಲಿನಿ ಪೊಲೈಟಾಗಿ, ಎಸ್ ಸರ್ ಅಂತನ್ಲು. ಅಮೋಘ್ ಸೀರಿಯಸ್ ಆಗಿ, ಓಹ್ ದ್ಯಾಟ್ಸ್ ನೈಸ್, ನಿಮ್ಮ ತಮ್ಮ ಕಾಂಪಿಟೆಂಟ್ ಇಲ್ಲದೆ ಇರ್ಬೋದು, ಆದರೆ ಅವನಿಗೆ ಇನ್ನೊಬ್ಬರನ್ನ ಬುಲಿ ಮಾಡೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ದ. ಇದನ್ನು ಕೇಳಿ ಶಾಲಿನಿಗೆ ತುಂಬ ಎಂಬ್ಯಾರಸ್ ಫೀಲ್ ಆಯಿತು. ಅವಳು ತಡವರಿಸ್ತಾ, ಐ ಆಮ್ ಸಾರಿ ಸರ್, ಇದೆಲ್ಲ ನಂದೇ ತಪ್ಪು, ನಾನೇ ಅವನಿಗೆ ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅನ್ಸುತ್ತೆ ಅಂತ ಹೇಳಿದ್ಲು. ಇದನ್ನು ಕೇಳಿ ಶೇಖರ್ಗೆ ಕೋಪ ಬಂತು. ಅವನು ಸಿಟ್ಟಲ್ಲಿ, ಅಕ್ಕ ಏನಾಗಿದೆ ನಿನಗೆ, ಈ ಯೂಸ್ಲೆಸ್ ಫೆಲೋಗೆ ಯಾಕೆ ಸಾರಿ ಹೇಳ್ತಿದ್ಯಾ, ನಿನ್ಗೆ ಇವ್ನು ಯಾರು ಅಂತ ಗೊತ್ತಿಲ್ಲ,
ಇವನೊಬ್ಬ ದೊಡ್ಡ ಸ್ಟುಪಿಡ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಚಕ್ರವರ್ತಿ ಫ್ಯಾಮಿಲಿಗೆ ಹಳ್ಳಿಯಾಗಿ ಬಿಟ್ಟಿ ಊಟ ಮಾಡ್ತಿದ್ದಾನೆ ಅಂತ, ಅದು ಇವನೇ ಅಂತ ಅಮೋಘನ್ ಕಡೆ ಪಾಯಿಂಟ್ ಮಾಡ್ದ. ಶೇಖರ್ ತನ್ನ ಮಾತಿನ ಕಂಪ್ಲೀಟ್ ಮಾಡೋದ್ರೊಳಗೆ ಶಾಲಿನಿ ಅವನ ಕೆನ್ನೆಗೆ ಒಂದು ಚಟಾರ್ ಅಂತ ಹೊಡೆದ್ಲು. ಶಾಲಿನಿ, ನನ್ಗೆ ಯಾಕೆ ಹೊಡಿತಾ ಇದ್ದೆ ನೀನು? ಶೇಖರ್ ಕೆನ್ನೆ ಹಿಡ್ಕೊಳ್ತಾ ಕನ್ಫ್ಯೂಸ್ಡ್ ಆಗಿ ಕೇಳ್ದ. ಅದಕ್ಕೆ ಶಾಲಿನಿ ಶಾರ್ಪ್ ಆಗಿ, ನೀನೇನು ಮಾಡಿದ್ಯಾ ಅಂತ ಗೊತ್ತಾ ನಿನಗೆ? ಮೊದಲಿಂದಲೂ ಚಿಕ್ಕವನು ಅಂತ ಎಲ್ಲರೂ ನಿನ್ನನ್ನು ಸುಮ್ಮನೆ ಬಿಟ್ಟಿದೆ, ತಪ್ಪಾಯ್ತು ನೋಡು. ಅಮೋಘ್ ಸರ್ಗೆ ಇನ್ಸಲ್ಟ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತ ಕೇಳಿದ್ಲು. ಅಮೋಘ್ ಅರಸು ಮೀಡಿಯಾದ CEO ಆದಾಗಿಂದ ಅವಳು ಅವನನ್ನು ನೋಡ್ತಾ ಇದ್ಲು. ಅಮೋಘ್ ಯಾವತ್ತೂ ಯಾರಿಗೂ ಇನ್ಸಲ್ಟ್ ಆಗೋ ಹಾಗೆ ಮಾತಾಡ್ತಾ ಇರಲಿಲ್ಲ. ಆಫೀಸಲ್ಲಿ ತನ್ನ ಎಂಪ್ಲಾಯೀಸ್ನ ಕೂಡ ಅಮೋಘ್ ರೆಸ್ಪೆಕ್ಟಿಂದನೇ ಟ್ರೀಟ್ ಮಾಡ್ತಾ ಇದ್ದ. ಸೊ ಅವನ ಬಾಯಿಂದ ಶೇಖರ್ ಬಗ್ಗೆ ಏನಾದರೂ ನೆಗೆಟಿವ್ ಮಾತು ಬಂದಿದೆ ಅಂದರೆ ಅದು ಖಂಡಿತ ನಿಜನೇ ಇರಬೇಕು ಅಂತ ಶಾಲಿನಿ ಡಿಸೈಡ್ ಮಾಡಿದ್ಲು. ಶಾಲಿನಿ ಮಾತು ಕೇಳಿ ಶೇಖರ್ ಸ್ಪೀಚ್ಲೆಸ್ ಆದ. ಅವನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಬಟ್ ಅಕ್ಕ, ನನ್ನ ಮಾತನ್ನು ಒಂದ್ಸಲ ಕೇಳು, ನಿನಗೆ ಅಮೋಘನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಇವನೊಬ್ಬ ಯೂಸ್ಲೆಸ್ ಪರ್ಸನ್ ಅಷ್ಟೇ ಅಂತ ಹೇಳ್ದ. ಅದಕ್ಕೆ ಶಾಲಿನಿ ಚಟಾರ್ ಅಂತ ಶೇಖರ್ ಇನ್ನೊಂದು ಕೆನ್ನೆಗೆ ಹೊಡೆದ್ಲು. ಬಾಯ್ ಮುಚ್ಚು, ಇಮಿಡಿಯೇಟಾಗಿ ಅಮೋಘ್ ಸರ್ ಹತ್ರ ಸಾರಿ ಕೇಳು ಅಂತ ಆರ್ಡರ್ ಮಾಡಿದ್ಲು. ಶೇಖರ್ಗೆ ತನ್ನ ಅಕ್ಕನ ಬಿಹೇವಿಯರ್ ಸ್ವಲ್ಪನೂ ಅರ್ಥ ಆಗಲಿಲ್ಲ. ಸೊ ಅವನ ಶಾಲಿನಿ ಮಾತನ್ನ ಕೇಳಿದ್ರು ಕೇಳದೆ ಇರೋ ಹಾಗೆ ಮುಖ ತಿರುಗಿಸ್ಕೊಂಡು ನಿಂತ್ಕೊಂಡ. ಬಟ್ ಶಾಲಿನಿ ಅವನನ್ನ ಅಷ್ಟಕ್ಕೆ ಬಿಡಲಿಲ್ಲ. ಅವಳು ಶೇಖರ್ಗೆ ರೈಟ್ ನಾವ್ ಅಪಾಲಜಿ ಕೇಳು ಅಂತ ಫೋರ್ಸ್ ಮಾಡಿದ್ಲು. ಈಗ ಶೇಖರ್ಗೆ ಅಪಾಲಜಿ ಕೇಳದೆ ಬೇರೆ ದಾರಿನೇ ಇರಲಿಲ್ಲ. ಅವನು ಅಮೋಘನ್ ಎದುರಿಗೆ ನಿಂತ್ಕೊಂಡು ತಲೆ ತಗ್ಗಿಸ್ದ. ವಾಯ್ಸ್ ಲೋ ಮಾಡಿಕೊಂಡು ಚಿಕ್ಕದಾಗಿ, ಐ ಆಮ್ ಸಾರಿ ಮಿಸ್ಟರ್ ಅಮೋಘ್, ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳ್ದ. ಅಮೋಘ್ ಅದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ. ಅವನು ಜಸ್ಟ್ ಶೇಖರ್ನ ನೋಡ್ತಾ ನಿಂತ. ಅಮೋಘಂಗೆ ಈಗ ಇದೆಲ್ಲ ಮನೋಹರ್ ವರ್ಮಾ ಎದುರಿಗೆ ನಡೀತಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು. ಅವನು ಜಸ್ಟ್ ಅಲ್ಲಿಗೆ ಬರ್ತ್ಡೇ ವಿಶ್ ಮಾಡಬೇಕು ಅಂತ ಬಂದಿದ್ದ. ಸಡನ್ನಾಗಿ ಅಮೋಘನ್ ಮೊಬೈಲ್ ರಿಂಗ್ ಆಯಿತು. ಅವನು ಸ್ಕ್ರೀನ್ ನೋಡಿದಾಗ ಅದರಲ್ಲಿ ಬರ್ತಿರೋ ಹೆಸರು ನೋಡಿ ಇಮಿಡಿಯೇಟಾಗಿ ಕಾಲ್ ರಿಸೀವ್ ಮಾಡ್ದ. ಆ ಕಡೆಯಿಂದ ನಾಗ ಟೆನ್ಷನಲ್ಲಿ, ಅಮೋಘ್ ಸರ್, ದೊಡ್ಡ ಅನಾಹುತ ನಡೆದೋಗಿದೆ. ದೇಸಾಯಿ ಸರ್, ನತಾಶಾ ಮ್ಯಾಮ್, ದಿನೇಶ್ ಸರ್ ಮತ್ತೆ ಚೇತನ್ ಸರ್ ಎಲ್ಲರೂ ಅರಸು ಫ್ಯಾಮಿಲಿಯವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ತಡೆಯಕ್ಕೆ ಹೋಗೋದಕ್ಕೆ ನನ್ನನ್ನು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಅಂತ ಹೇಳ್ದ. ನಾಗನ್ ಮಾತು ಕೇಳಿ ಅಮೋಘ್ ಶಾಕ್ ಆದ. ಅವನ ವಾಯ್ಸ್ ಸಡನ್ನಾಗಿ ಕೋಲ್ಡ್ ಆಯ್ತು. ಅವರು ಏನಂದೆ, ಯಾವಾಗಾಯ್ತು ಇದೆಲ್ಲ ಅಂತ ಕೇಳ್ದ. ಈಗ 2 hours ಆಯ್ತು ಸರ್. ಹೋಗ್ಬೇಕಾದ್ರೆ ನಿಮ್ಮ ಚಿಕ್ಕಪ್ಪ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ನಿಮಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೇಕು ಅಂದರೆ ಮುಂಬೈನಲ್ಲಿರೋ ಅರಸು ಮೆನ್ಷನ್ಗೆ ಬರಬೇಕಂತೆ. ನಾಗ ವರಿ ಟೋನಲ್ಲಿ ಹೇಳ್ದ. ಅಮೋಘ್ ಅದಕ್ಕೆ, ಆಲ್ ರೈಟ್, ನೀನು ಮೊದಲು ಸರಿಯಾದ ಟ್ರೀಟ್ಮೆಂಟ್ ತಗೋ, ಇಲ್ಲಿಂದ ಎಲ್ಲದನ್ನೂ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ದ. ಅಮೋಘನ್ ವಾಯ್ಸ್ ಕೇಳೆ ಅವನು ಫೋನಲ್ಲಿ ಯಾವುದೋ ಅಪ್ಸೆಟ್ಟಿಂಗ್ ನ್ಯೂಸ್ ಕೇಳಿದಾನೆ ಅಂತ ಎಲ್ರಿಗೂ ಅರ್ಥ ಆಯಿತು. ಸೊ ಅಮೋಘ್ ಕಾಲ್ ಕಟ್ ಮಾಡ್ತಿದ್ದಂಗೆ ಜಗನ್, ಏನಾಯ್ತು ಅಮೋಘ್, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ದ. ಅಮೋಘ್ ಜಗನ್ ಕಡೆ ತಿರುಗಿ, ನನಗೀಗ ನೀನು ಹೆಲ್ಪ್ ಬೇಕು ಜಗನ್. ನಿನ್ನ ಕಡೆ ಹುಡುಗರನ್ನ ಒಂದ್ಸಲ ಕಾಲ್ ಮಾಡಿ ಇಮಿಡಿಯೇಟಾಗಿ ಬರೋಕ್ಕೆ ಹೇಳು, ಹಾಗೆ ನೀನು ನನ್ನ ಜೊತೆ ಹೊರಡು ಅಂತ ಹೇಳ್ದ. ಅಮೋಘನ್ ತಲೆಯಲ್ಲಿ ಈಗ 1000 ವಿಷಯಗಳು ಓಡ್ತಾ ಇದ್ವು. ಧೀರಜ್ ಅಮೋಘನ್ ಮೇಲಿನ ರಿವೆಂಜ್ಗೆ ಬೆಂಗಳೂರಿನ ತನಕ ಬಂದು ಅವನ ಫ್ರೆಂಡ್ಸನ್ನ ಕಿಡ್ನಾಪ್ ಮಾಡಿದಾನೆ ಅಂದರೆ ಅವನಪ್ಪ ಅಮ್ಮನ ಕತೆ ಏನಾಗಿರಬಾರ್ದು. ಅಮೋಘ್ ಇದ್ರ ಬಗ್ಗೆ ಯೋಚನೆ ಮಾಡೇ ಟೆನ್ಷನಲ್ಲಿ ಬೆವರ್ತಾ ಇದ್ದ. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.